ನಾವೆಲ್ಲ ರಾತ್ರಿ ಹೊತ್ತು ಮಲಗುವಾಗ ಮಿಸ್ ಆಗಿ ನಮಗೆ ಗೊತ್ತಿಲ್ಲ ಹಲವಾರು ವಿಷಯಗಳನ್ನ ಮಾಡ್ಕೊಂಡು ಮಲಗಿಬಿಟ್ಟಿರ್ತೀವಿ. ಉದಾಹರಣೆಗೆ ಸಣ್ಣ ವಯಸ್ಸಲ್ಲಿರ್ಬೇಕಾದ್ರೆ ಮಲಗುವಾಗಲೇ ಇದನ್ನ ಮಾಡ್ಕೊಂಡು ಮಲಗಿಬಿಟ್ಟಿರ್ತೀವಿ. ಬೆಳಿಗ್ಗೆ ಇದ್ದಾಗ ನಮಗೆ ಅರಿವಾಗುತ್ತೆ, ಅಮ್ಮನ ಕೈಯಲ್ಲಿ ಮಾಮೂಲು ಓದೇ ತಿಂದು ಬೆಡ್ನ ಕ್ಲೀನ್ ಮಾಡಿ ಹೋಗಿರ್ತೀವಿ. ಹಂಗೂ ಇಲ್ಲ ಅಂದ್ರೆ ಫೋನಲ್ಲಿ ಮಾತಾಡ್ತಾನೆ ಕೆಲವೊಮ್ಮೆ ಮಲಗಿಬಿಟ್ಟಿರ್ತೀವಿ. ಗೊತ್ತೇ ಇರಲ್ಲ, ಬೆಳಿಗ್ಗೆ ಎದ್ದು ಆ ಸೈಡ್ ಇರ್ತಕ್ಕಂತಹ ವ್ಯಕ್ತಿ ಫೋನ್ ಮಾಡಿ ನೈಟೇ ನಾವು ಮಾತಾಡ್ತಾ ಮಲಗಿಬಿಟ್ಟೆ ಅಂತ ಹೇಳಿರ್ತಾರೆ. ಕರೆಕ್ಟಾ? ಎಸ್. ಆದರೆ ಮಲಗುವಾಗ ಯಾರಾದರೂ ಐಫೋನ್ನ ಏರ್ಬಡ್ಸ್ನ ನುಂಗಿ ಮಲಗಿರೋದು ನೀವು ಕೇಳಿದ್ದೀರಾ? ಏನ? ಹೌದು, ಅಮೇರಿಕಾದ ನ್ಯೂಯಾರ್ಕ್ ಸಿಟಿಯಲ್ಲಿ ಇರ್ತಕ್ಕಂತಹ 38 ವಯಸ್ಸಾಗಿರ್ತಕ್ಕಂತಹ ಬ್ರಾಡ್ ಗೌತಿಯರ್ನ ಒಬ್ಬ ವ್ಯಕ್ತಿ ಸೋಮವಾರ ರಾತ್ರಿ ಅವರ ಹೆಂಡತಿಯ ಬರ್ತ್ಡೇ ಪಾರ್ಟಿನಲ್ಲಿ ಸರಿಯಾಗಿ ತಿಂದು ರಾತ್ರಿ ಗುಂಗಲ್ ಮಲಗಿರಂಗಿದೆ. ಬೆಳಿಗ್ಗೆ ಎದ್ದು ನೋಡ್ರೆ ಒಂದು ಗ್ಲಾಸ್ ವಾಟರ್ನ ಕೂಡ ಅವರಿಗೆ ಕುಡಿಯೋಕ್ಕಾಗಲೇ ಇರಲಿಲ್ಲ. ಸೊ ಈ ಒಂದು ಕಾರಣದಿಂದಾಗಿ ಉಸಿರಾಟಕ್ಕೆ ತುಂಬ ಪ್ರಾಬ್ಲಮ್ ಆಗೋಗಿದೆ. ಅದಕ್ಕೆ ಪ್ಯಾರಲಲ್ ಆಗಿ ಅವ್ರು ಯೂಸ್ ಮಾಡ್ತಿದ್ದ ಏರ್ಬಡ್ಸ್ನಲ್ಲಿ ಒಂದು ಏರ್ಬಡ್ಸ್ ಖಾಲಿ ಆಗಿದೆ. ಇಡೀ ಕುಟುಂಬನೇ ಸೇರಿ ಹುಡುಕುವಾಗ ಫ್ಯಾಮಿಲಿ ಸಪೋಸ್ ಕಳೆದೋಗಿರೋ ಏರ್ಬಡ್ಸ್ನ ನೀನೇನು ನುಂಗ್ಬಿಟ್ಟಿದ್ರೆ ಕೇಳೋಕ್ಕೆ ಫನಿ ಆಗಿದ್ರೆ ಆ್ಯಕ್ಚುಲಿ ನಡೆದಿರೋದು ಅದೇ. 10 ನಿಮಿಷಗಳ ಕಾಲ ಯೋಚನೆ ಮಾಡಿ ಇದಕ್ಕೂ ಮೇಲೆ ನಾವು ಕೂತಿದ್ರೆ ಸುಮ್ಮನೆ ಆಗಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಡಾಕ್ಟರು ಕೂಡ ಅಲ್ಲಿ ಸ್ಕ್ಯಾನ್ ಮಾಡಿ ಎಕ್ಸ್ರೇ ತೆಗೆದು ನೋಡಿದ್ರೆ ಎಂಡೋಸ್ಕೋಪಿ ರಿಪೋರ್ಟ್ನಲ್ಲಿ ಅವರ ಒಂದು ಏರ್ಬಡ್ಸ್ನ ಫೋಟೋ ಕಾಣಿದೆ. ಸೊ ಡಾಕ್ಟರ್ ಅದನ್ನು ಸರ್ಜರಿ ಮಾಡಿ ಆಪರೇಷನ್ನ ಮಾಡಿ ಹೊರಗಡೆ ತೆಗೆದಿದ್ದಾರೆ. ಇದರಲ್ಲಿ ದೊಡ್ಡ ತಗ್ಗೇನೆಂದರೆ ಅಷ್ಟೊತ್ತು ಹೊಟ್ಟೆ ಒಳಗಿದ್ರು ಆ ಏರ್ಬಡ್ಸು ಮತ್ತೆ ವರ್ಕಿಂಗ್ ಕಂಡೀಷನಲ್ಲಿದೆ. ದ ಮಾರಲ್ ಆಫ್ ದ ಸ್ಟೋರಿ ಈಸ್, ಮನೇಲಿ ನೀವು ಮಲಗುವಾಗ ದಯವಿಟ್ಟು ನಿಮ್ಮ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ ಏನಿದ್ರು ದೂರ ಇಟ್ಟು ಮಲಗಿ. ಮಿಸ್ ಆಗಿ ಉಳ್ಕೊಂಡಿದ್ದಾರೆ, ಸಪೋಸ್ ಅದನ್ನು ಒಳಗಡೆನೆ ಹೊಡೆದೋಗಿ ಇಲ್ಲ ಜೀರ್ಣಕ್ರಿಯೆಯಲ್ಲಿ ಏನಾದ್ರು ತೊಂದರೆ ಆಗಿ ಅದರ ಪಾರ್ಟಿಕಲ್ಸ್ ಏನೋ ಒಳಗಡೆ ಸಿಗಾಕೊಂಡಿದ್ರೆ ಜೀವಕ್ಕೆ ಅಪಾಯಕಾರಿ ಅಂತ ಡಾಕ್ಟರ್ಸೇ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ನಿಮ್ಮ ಏನೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇದ್ರೂ ಮಲಗುವಾಗ ಸುತ್ತಮುತ್ತದಿಂದ ದೂರ ಇಟ್ಟು ಮಲಗಿ. ಇದು ಜಸ್ಟ್ ಒಂದು ನ್ಯೂಸ್ ಅಷ್ಟೇ. ಸೊ ಬಿ ಕೇರ್ಫುಲ್. ಲವ್ ಯು ಆಲ್. ಸ್ಟೇ ಸೇಫ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.